ಆಕಾಶವಾಣಿ ಪಕ್ಷಿ ಪ್ರಪಂಚ ವಿಶೇಷ ಕಾರ್ಯಕ್ರಮ ಸರಣಿ ಪ್ರಸ್ತುತಪಡಿಸುತ್ತಾರೆ ಶ್ರೀನಿಧಿ ಹೆಬ್ಬಾರ್. ಎಲ್ಲರಿಗೂ ಸುಪ್ರಭಾತಗಳು. ಪಕ್ಷಿ ಪ್ರಪಂಚ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಶ್ರೀನಿಧಿ ಹೆಬ್ಬಾರ್. ಇಂದು ನಮ್ಮ ಮನೆಗಳ ಸುತ್ತ ಇದ್ದರೂ ಕೂಡ ಅವುಗಳ ಶಬ್ದವನ್ನು ದಿನನಿತ್ಯ ಕೇಳಿಸ್ಕೊಂಡಿದ್ರೂ ಸಹ ನಮ್ಮ ಹಳೆಯ ಬಾಲ್ಯವನ್ನು ನೆನೆಸ್ಕೊಂಡಿದ್ದಾಗ ಈ ಪಕ್ಷಿಗಳ ಶಬ್ದ ಸಂಜೆ ಆಗ್ತಿದ್ದ ಹಾಗೆ ನಮ್ಮ ಕಿವಿಗಳಿಗೆ ದಿನವೂ ಬೀಳ್ತಾ ಇತ್ತು. ಇವತ್ತು ಕೂಡ ಗ್ರಾಮದ ಭಾಗಗಳಲ್ಲಿ ಸುಲಭವಾಗಿ ಕೇಳಿಸ್ಕೊಳ್ಬೋದು. ಯಾವಾಗ ಡಿಜಿಟಲ್ ಯುಗ ಶುರುವಾಯ್ತಲ್ಲ, ಡಿಜಿಟಲ್ ಯುಗ ಶುರುವಾಗೋದಕ್ಕಿಂತ ಮುಂಚೆ ಈ ಪಕ್ಷಿಯ ಶಬ್ದವನ್ನು ದಿನನಿತ್ಯ ಕೂತು ನಾವು ಕೇಳ್ಬೋದಿತ್ತು. ಇವತ್ತು ಕೇಳಿಸುತ್ತೆ, ಆದರೆ ನಗರದಿಂದ ಸ್ವಲ್ಪ ಹೊರಭಾಗಕ್ಕೆ ಬರಬೇಕು ಅಥವಾ ನಮ್ಮ ಗ್ರಾಮೀಣ ಪ್ರದೇಶಗಳಲ್ಲಿ ದಿನನಿತ್ಯ ಈ ಶಬ್ದವನ್ನು ಕೇಳ್ಬೋದು. ಹಾಗಿದ್ರೆ ನಾನು ಯಾವ ಪಕ್ಷಿ ಬಗ್ಗೆ ಮಾತಾಡ್ತಾ ಇದ್ದೀನಿ? ಈ ಪಕ್ಷಿಯ ಹೆಸರೇ ಕುರುಡುಗಪ್ಪಟ ಅಥವಾ ಕಾಮನ್ ಇಂಡಿಯನ್ ನೈಟ್ ಜಾರ್ ಅಂತ ಕರಿತೀವಿ. ಕುರುಡುಗಪ್ಪಟ ಅಂತ ಹೇಳುವ ಇದರಲ್ಲೇ ನಿಮಗೆ ಗೊತ್ತಾಗುತ್ತೆ, ಹಗಲೆಲ್ಲ ನಿದ್ದೆ ಮಾಡುವಂತಹ, ರಾತ್ರಿಯ ಹೊತ್ತಿನಲ್ಲಿ ಪ್ರಧಾನವಾಗಿ ಎಚ್ಚರವಾಗಿದ್ದು ಅತ್ಯಂತ ಕ್ರಿಯಾಶೀಲವಾಗಿರುವಂತಹ ಪಕ್ಷಿ ಕುರುಡುಗಪ್ಪಟ ಹಕ್ಕಿ. ವೈಜ್ಞಾನಿಕವಾಗಿ ಕ್ಯಾಪ್ರಿಮುಲ್ಗಸ್ ಏಷ್ಯಾಟಿಕಸ್ ಅನ್ನುವಂತಹ ವೈಜ್ಞಾನಿಕ ಹೆಸರಿನಿಂದ ಈ ಪಕ್ಷಿಯನ್ನು ಗುರುತಿಸಬಹುದು. ಕುರುಡುಗಪ್ಪಟ ಪಕ್ಷಿ ನಯಸ್ಸಾದ ನುಣುಪಾದ ಪುಕ್ಕಗಳು ಉಳ್ಳಂತಹ ಕಂದು ಬಣ್ಣದ ಮೈನಾಗಾತ್ರದ ಪಕ್ಷಿ. ಬೆನ್ನು ಮತ್ತು ಬಾಲದ ಮಧ್ಯಭಾಗ ಕಂದು ಮಿಶ್ರಿತ ಬೂದು ಬಣ್ಣದಲ್ಲಿ ಇರುತ್ತೆ. ರೆಕ್ಕೆಗಳ ತುದಿ ಕಪ್ಪು ಪುಕ್ಕಗಳಲ್ಲಿರುತ್ತೆ. ಆ ಕಪ್ಪು ಪುಕ್ಕಗಳಲ್ಲಿ ಮಧ್ಯಭಾಗದಲ್ಲಿ ಬಿಳಿಯ ಬಣ್ಣದ 4 ದೊಡ್ಡ ಮಚ್ಚೆಗಳನ್ನು ನೋಡಬಹುದು. ಎರಡೂ ಬದಿಯ ರೆಕ್ಕೆಗಳಲ್ಲಿ ಈ ಬಿಳಿ ಬಣ್ಣದ ಪಟ್ಟೆಗಳು ಕಾಣಿಸುತ್ತೆ ನಿಮಗೆ. ಹಾರುವಾಗ 2 ರೆಕ್ಕೆಗಳ ಬಿಳಿ ಪಟ್ಟೆಗಳ ಜೊತೆಗೆ ಹಿಂಭಾಗದ ಬಾಲದಲ್ಲಿ ಕೂಡ 4 ಹಾರುವಾಗ ಬಿಳಿ ಪಟ್ಟೆಗಳನ್ನು ನೀವು ಕಾಣಬಹುದು. ಕುತ್ತಿಗೆಯ ಸುತ್ತ ಚಿನ್ನದಂತಹ ಬಣ್ಣದ ಹೊಳಪನ್ನು ಹೊಂದಿರುವಂತಹ ಪಕ್ಷಿ. ಮಣ್ಣಿನ ಮೇಲೆ ಕುಳಿತರೆ ನೆಲಕ್ಕೂ ಈ ಪಕ್ಷಿಗೂ ಯಾವುದೇ ವ್ಯತ್ಯಾಸವೇ ಗೊತ್ತಾಗೋದಿಲ್ಲ. ಆ ಥರದ ಒಂದು ಮರೆಯನ್ನು ಸ್ವಾಭಾವಿಕವಾಗಿ ಪ್ರಕೃತಿಯಿಂದ ಪಡೆದುಕೊಂಡಿರುವಂತಹ ಪಕ್ಷಿ ಕುರುಡುಗಪ್ಪಟ ಹಕ್ಕಿ. ಅದಕ್ಕೆ ನಾನು ಹೇಳಿದ್ದು, ಈ ಪಕ್ಷಿಯ ಕೂಗು ನಮಗೆ ಸುಲಭವಾಗಿ ಕೇಳಿಸುತ್ತೆ, ಆದರೆ ಇದನ್ನು ನೋಡಬೇಕು ಅಂದರೆ ನಾವು ಇದನ್ನು ಹುಡುಕಿ ಹೋಗಬೇಕು. ಈ ಪಕ್ಷಿಯ ಕೊಕ್ಕು ಚೋಟುದ್ದ ಇರುತ್ತೆ, ಆದರೆ ಮಾಡುವಂತಹ ಕೆಲಸ ತುಂಬ ದೊಡ್ಡದು. ಚಿಕ್ಕದಾದಂತಹ ಚೋಟುದ್ದವಾಗಿರುವಂತಹ ಕೊಕ್ಕು ತೆರೆದ್ರೆ ಕಪ್ಪೆಯ ಬಾಯಿ ರೀತಿ ಅಗಲವಾಗಿ ಬಾಯಿಯನ್ನು ತೆರೆಯುವಂತಹ ಶಕ್ತಿ ಈ ಪಕ್ಷಿಗೆ ಇದೆ. ಹಗಲೆಲ್ಲ ಒಣಗಿರುವಂತಹ ಎಲೆಯ ಮಧ್ಯ ಭಾಗದಲ್ಲಿ ಕೂತು ಅಥವಾ ಮರದ ಕಾಂಡಗಳ ಮೇಲೆ ಕಾಂಡದ ರೀತಿಯಲ್ಲಿಯೇ ಕೂತಿರುತ್ತೆ. ನೀವು ಮರದ ಹತ್ರ ಹೋಗಿ ಅಲ್ಲಿ ಕೈ ಇಟ್ಕೊಂಡು ನಿಂತಿದ್ರೂ ಕೂಡ ನಾವು ಒಂದು ಪಕ್ಷಿ ಪಕ್ಕದಲ್ಲಿ ನಿಂತಿದ್ದೀವಿ ಅಂತ ಗೊತ್ತೇ ಆಗೋದಿಲ್ಲ ನಿಮಗೆ. ಆ ಥರದ ವಿಶೇಷವಾದ ಮರೆಯನ್ನು ಈ ಪಕ್ಷಿ ಹೊಂದಿರುತ್ತೆ. ನಾನು ಹೇಳಿದ್ನಲ್ಲ, ಒಂದು ಮರದ ತುಂಡು ಯಾವ ರೀತಿ ಅಥವಾ ಮರದ ಕೊರಡು ಯಾವ ರೀತಿ ಬಿದ್ದಿರುತ್ತೆ, ಅದೇ ರೀತಿ ಕುಳಿತು ನಿದ್ದೆ ಮಾಡುವಂತಹ, ಹಗಲಿನಲ್ಲಿ ನಿದ್ದೆ ಮಾಡುವಂತಹ ಪಕ್ಷಿ ಕುರುಡುಗಪ್ಪಟ. ರಾತ್ರಿಯ ವೇಳೆ, ಮುಂಜಾನೆ ಮುಸ್ಸಂಜೆಯ ಸಮಯದಲ್ಲಿ ಅತ್ಯಂತ ಕ್ರಿಯಾಶೀಲವಾಗಿ ಬೇಟೆಯಾಡುವಂತಹ ಪಕ್ಷಿ. ಕುರುಚಲು ಕಾಡುಗಳ ಬೋಳು ನೆಲದಲ್ಲಿ ಅಥವಾ ಜನವಿಹೀನ ಮಣ್ಣು ದಾರಿಗಳಲ್ಲಿ ಅಥವಾ ಗದ್ದೆಗಳಿಗೆ ಹೋಗುವಂತಹ ಮಣ್ಣು ಹಾದಿಗಳಲ್ಲಿ ಒಂಟಿಯಾಗಿ ಅಥವಾ ಜೋಡಿಯಾಗಿ ಕುಳಿತು ಬೇಟೆಯನ್ನು ಆಡ್ತಾ ಇರುತ್ತೆ. ನಸುಕಿನ ಹೊತ್ತಿನಲ್ಲಿ ಅಥವಾ ಕತ್ತಲಾದ ನಂತರ ದೀಪದ ಕಂಬ ಅಂತ ಹಿಂದೆ ಎಲ್ಲ ಕರಿತಾ ಇದ್ವಿ, ಇವತ್ತೆಲ್ಲ ಲೈಟ್ ಕಂಬ ಅಂತ ಕರಿತೀವಿ. ಆ ಲೈಟ್ ಕಂಬದ ಬೆಳಕಿಗೆ ಆಕರ್ಷಿತವಾಗಿ ಬರುವಂತಹ ಕೀಟಗಳನ್ನು ಹಿಡಿದು ತಿನ್ನೋದಕ್ಕೋಸ್ಕರ ಅದರ ಬುಡದಲ್ಲೇ ಕುಳಿತು ಆಹಾರವನ್ನು ಬೇಟೆಯಾಡ್ತಾ ಇರುತ್ತೆ. ಅಲ್ಲಿ ಹೋಗಿ ನೋಡಿದರೂ ಕೂಡ ಮಣ್ಣಿನ ರಸ್ತೆ ಆಗಿದ್ದರೆ ಇವುಗಳನ್ನು ಗುರುತಿಸೋದು ತುಂಬ ಕಷ್ಟ. ಆ ರೀತಿಯ ಒಂದು ವಿಶೇಷವಾದ ಪಕ್ಷಿ ಕುರುಡುಗಪ್ಪಟ. ಈ ಪಕ್ಷಿಯನ್ನು ಐಸ್ ಬರ್ಡ್ ಅಂತ ಕರಿತಾ ಇದ್ರು ಹಿಂದೆ. ಯಾಕೆ ಐಸ್ ಬರ್ಡ್ ಅಂತ ಕರಿತಾ ಇದ್ರು ಅಂದರೆ, ಹಾಗಿದ್ರೆ ಇದು ಹಿಮಾಲಯ ಪ್ರದೇಶದಲ್ಲಿ ಇರುತ್ತಾ ಅಂದರೆ ಖಂಡಿತ ಇಲ್ಲ. ಯಾಕೆ ಐಸ್ ಬರ್ಡ್ ಕರೀತಾರೆ ಅಂದರೆ, ಬ್ರಿಟಿಷರು ಈ ಹೆಸರನ್ನು ಇಟ್ಟಿದ್ರು. ಈ ಹೆಸರು ಬರೋದಕ್ಕೆ ಕಾರಣ, ಮಕ್ಕಳಿಗೆ ಆಟ ಆಡೋದಕ್ಕೆ 5 ರಿಂದ 10 ರೂಪಾಯಿಯ ಪಿಂಗ್ ಪಾಂಗ್ ಬಾಲ್ ಬರುತ್ತೆ, ನೀವೆಲ್ಲ ನೋಡಿರ್ತೀರ. ಒಂದು ಸರಿ ಹಾಕಿರೋ ಒಂದು 15-20 ಸರಿ ಮೇಲೆ ಕೆಳಗೆ ಹಾರ್ತಾ ಇರುತ್ತೆ, ನೋಡಿರ್ತೀರಲ್ಲ. ಆ ಬಾಲನ್ನು ಐಸ್ ಮೇಲೆ ಎಸೆದ್ರೆ ಯಾವ ರೀತಿ ಶಬ್ದವನ್ನು ಮಾಡುತ್ತಲ್ಲ, ಆ ರೀತಿ ಹಾರುವಾಗ ಶಬ್ದವನ್ನು ಮಾಡ್ತಾ ಹಾರುವಂತಹ ಪಕ್ಷಿ ಕುರುಡುಗಪ್ಪಟ ಹಕ್ಕಿ. ಹಾಗಾಗಿ ಇದನ್ನು ಐಸ್ ಬರ್ಡ್ ಅಂತ ಕೂಡ ಕರಿತಾ ಇದ್ರು. ಈ ಪಕ್ಷಿ ಕೂಗುವ ಶಬ್ದ ಟುಕ್ 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 ಟರ್ರ್ ಅಂತ ಕೂಗುತ್ತೆ. ನೀವೆಲ್ಲ ಈ ಶಬ್ದ ತುಂಬ ಪರಿಚಿತವಾಗಿರುತ್ತೆ, ನೀವೆಲ್ಲ ಕೇಳಿಸ್ಕೊಂಡಿರ್ತೀರ. ಮತ್ತೊಮ್ಮೆ
ಕೇಳೋಣ ಬನ್ನಿ. ಕೇಳಿದ್ರಲ್ಲ, ನೀವು ಮನೆ ಹತ್ರ ನಿಮ್ಮ ಮನೆಯಲ್ಲಿರುವಂತಹ ಎಲ್ಲ ಜಾಲತಾಣಗಳಿಂದ ಹೊರಗಡೆ ಬಂದು, ಎಲ್ಲ ವಾಹಿನಿಗಳಿಂದ ಹೊರಗಡೆ ಬಂದು ಕಣ್ಮುಚ್ಚಿ ನಿಧಾನವಾಗಿ ಹೊರಗಿನ ಪ್ರಪಂಚದ ಶಬ್ದವನ್ನು ಕೇಳಿಸ್ಕೊಳ್ತಾ ಇದ್ದರೆ ಈ ಪಕ್ಷಿಯ ಶಬ್ದ ನಿಮಗೆ ಕೇಳುತ್ತೆ. ಗ್ರಾಮೀಣ ಭಾಗದಲ್ಲಿ ಹೆಚ್ಚಾಗಿ ಸುಲಭವಾಗಿ ಕೇಳ್ಬೋದು, ನಗರದಲ್ಲೂ ಕೂಡ ಇರುತ್ತೆ, ಆದರೆ ನಮಗೆ ಗುರುತಿಸೋದು ಸ್ವಲ್ಪ ಕಷ್ಟವಾಗಬಹುದು. ಆ ರೀತಿ ವಿಶೇಷವಾದ ಕೂಗುವಂತಹ ಶಬ್ದವನ್ನು ಹೊಂದಿರುವಂತಹ ಪಕ್ಷಿ ಕುರುಡುಗಪ್ಪಟ ಹಕ್ಕಿ. ಭಾರತ, ಪಾಕಿಸ್ತಾನ, ಬಾಂಗ್ಲಾದೇಶ, ಬರ್ಮಾ, ಶ್ರೀಲಂಕಾ, ನೇಪಾಳ, ಭೂತಾನ್, ಆಗ್ನೇಯ ಏಷ್ಯಾದ ಮಯಾನ್ಮಾರ್, ಥೈಲ್ಯಾಂಡ್, ಕಾಂಬೋಡಿಯಾ, ವಿಯೆಟ್ನಾಂಗಳಲ್ಲಿ ಸುಲಭವಾಗಿ ಕಾಣಬಹುದು. ಇದೊಂದು ಪ್ರಧಾನವಾದ ಕೀಟಾಹಾರಿ ಪಕ್ಷಿ. ಪತಂಗಗಳು, ಜೀರುಂಡೆಗಳು, ರೆಕ್ಕೆಯ ಗೆದ್ದಲುಗಳು, ರೆಕ್ಕೆಯ ಇರುವೆಗಳು, ಮಿಡತೆಗಳು, ದೀಪದ ಬೆಳಕಿಗೆ ಬರುವಂತಹ ಇತರ ಹುಳಗಳು, ಕ್ರಿಕೆಟ್ ಅಂದರೆ ಆಟ ಅಲ್ಲ, ಒಂದು ಕೀಟದ ಹೆಸರು. ನಾವು ಮಲೆನಾಡಿನಲ್ಲಿ ಬೀರ್ಲ ಹಕ್ಕಿ ಅಂತ ಕರಿತೀವಿ. ಇದಕ್ಕೆ ಜೋರಾಗಿ ಕುತ್ಕೊಂಡು ಶಬ್ದವನ್ನು, ಕಿವಿ ಗಡ್ಸಿಕ್ಕುವಂತೆ ಶಬ್ದವನ್ನು ಮಾಡುವಂಥ ಕೀಟ ಕ್ರಿಕೆಟ್ ಅಥವಾ ಬೀರ್ಲ ಹಕ್ಕಿ. ಸೊಳ್ಳೆ, ನೊಣಗಳು ಇವು ಈ ಕುರುಡುಗಪ್ಪಟ ಹಕ್ಕಿಯ ಪ್ರಧಾನವಾದಂಥ ಆಹಾರ. ಇದು ಬೇಟೆಯಾಡೋದು ಹೇಗೆ? ಮರದ ಮೇಲೆ ಕುತ್ಕೊಂಡು ನೇರವಾಗಿ ಬಂದು ಬೇಟೆಯಾಡುತ್ತಾ ಅಂದರೆ ಖಂಡಿತ ಇಲ್ಲ. ಇದನ್ನು ಬೇಟೆಯಾಡೋದೇ ನೋಡೋದೇ ಒಂದು ಮಜಾ ಅಂತ ಹೇಳ್ಬೋದು. ಕೀಟಗಳ ರೀತಿಯಲ್ಲಿ ಮಣ್ಣಿನಂತನೇ ಕೂತಿರುತ್ತೆ. ನಮ್ಗೆ ಹೆಂಗೆ ಗೊತ್ತಾಗಲ್ವೋ, ಕೀಟಗಳಿಗೂ ಕೂಡ ಇಲ್ಲೊಂದು ಪಕ್ಷಿ ನಮ್ಮನ್ನು ತಿನ್ನೋದಕ್ಕೆ ಕಾಯ್ತಾ ಕೂತಿದೆ ಅಂತ ಗೊತ್ತೇ ಆಗೋದಿಲ್ಲ. ಆ ರೀತಿ ನೆಲದಲ್ಲಿ ಮಣ್ಣಿನ ರೀತಿಯೇ ಕೂತಿರುತ್ತೆ. ಯಾವಾಗ ಅವು ಕುಳಿತಿರುವಂತಹ ಜಾಗದಿಂದ ಜೋರಾಗಿ ಹಾರಿ ಇನ್ನೊಂದು ಪ್ರದೇಶಕ್ಕೆ ಹೋಗಬೇಕು ಅಂತ ಹಾರುತ್ತಲ್ಲ, ಹಾರಿದ ತಕ್ಷಣವೇ ಈ ಪಕ್ಷಿನೂ ನೆಲದಿಂದ ಒಂದು ಸ್ಪ್ರಿಂಗ್ ಕೆಳಗಡೆ ಒತ್ತಿ ಹಿಡಿದು ಬಿಟ್ಟ ತಕ್ಷಣ ಮೇಲ್ಗಡೆ ಹೇಗೆ ತಕ್ಷಣ ಕ್ಷಣ ಮಾತ್ರದಲ್ಲೇ ಮೇಲ್ಗಡೆ ಹಾರುತ್ತಲ್ಲ, ಅದಕ್ಕಿಂತ ಜೋರಾಗಿ ರಪ್ ಅಂತ ಕುಳಿತಿರೋ ಜಾಗದಿಂದನೇ ಮೇಲ್ಗಡೆ ಪಿಂಗ್ ಪಾಂಗ್ ಬಾಲ್ ಹೇಳಿದ್ನಲ್ಲ ಹೇಗೆ ಹಾರುತ್ತೆ ಅಂತ, ಅದೇ ರೀತಿ ಮೇಲ್ಗಡೆ ಹಾರಿ ಆ ಕೀಟದ ವೇಗಕ್ಕಿಂತ ದುಪ್ಪಟ್ಟು ವೇಗದಲ್ಲಿ ಹಾರಿ ಕೀಟವನ್ನು ಕ್ಷಣಾರ್ಧದಲ್ಲೇ ಹಿಡಿದು ನುಂಗುವಂತಹ ಪಕ್ಷಿ. ಮತ್ತಷ್ಟೇ ಅಲ್ಲ, ಹಾರಿದಿಂದ ಅದೇ ಜಾಗಕ್ಕೆ ವಾಪಸ್ ಬೀಳುತ್ತೆ. ಅಂದರೆ ಹೇಗೆ ಒಂದು ಚೆಂಡನ್ನು ತೆಗೆದು ಮೇಲಕ್ಕೆ ಎಸೆದ್ರೆ ಅದೇ ಜಾಗಕ್ಕೆ ವಾಪಸ್ ಬಂದು ಬೀಳುತ್ತಲ್ವಾ, ಅದೇ ರೀತಿ ಹೀಗೆ ಹಾರಿದ ತಕ್ಷಣ ಮತ್ತೆ ಅದೇ ಜಾಗಕ್ಕೆ ಬಂದು ಬೇಟೆಯಾಡಿ ಅಲ್ಲಿಗೆ ಬಂದು ಕೂತ್ಕೊಳ್ತೆ. ಆ ಥರದ ಒಂದು ವಿಶೇಷವಾದ ಬೇಟೆಯಾಡುವಂತಹ ಶಕ್ತಿ ಪ್ರಕೃತಿ ಈ ಪಕ್ಷಿಗೆ ನೀಡಿದೆ, ಅಥವಾ ಈ ಪಕ್ಷಿ ಅಭ್ಯಾಸವನ್ನು ಮಾಡಿಕೊಂಡಿದೆ ಅಂತ ಹೇಳ್ಬೋದು. ಇವುಗಳನ್ನು ಬೇಟೆಯಾಡುವ ವಿಧಾನವನ್ನು ನೋಡೋದೇ ಒಂದು ವಿಶೇಷ. ನೋಡಿ, ನೀವೆಲ್ಲ ಕೂತಿರುತ್ತೆ, ಒಂದು ಕೀಟವನ್ನು ಮುಟ್ಟೋದಕ್ಕೆ ನಾವು ಹೋದರೆ ಎಷ್ಟು ಕ್ಷಣ ಮಾತ್ರದಲ್ಲಿ ಹಾರಿ ಹೋಗುತ್ತೆ. ಅದಕ್ಕಿಂತ ವೇಗವಾಗಿ ಈ ಪಕ್ಷಿ ಹಿಡಿಯುತ್ತೆ ಅಂದರೆ ಅದರ ದೇಹದ ರಚನೆ ಕೂಡ ಇದಕ್ಕೆ ತಕ್ಕಂತೆಯೇ ಆಗಿರುತ್ತೆ. ಈ ಪಕ್ಷಿಯ ಕೊಕ್ಕಿನ ಸುತ್ತ, ಅಥವಾ ಕುರುಡುಗಪ್ಪಟ ಪಕ್ಷಿಯ ಕೊಕ್ಕಿನ ಸುತ್ತ ರಿಕ್ಟಲ್ ಬ್ರಿಸ್ಟಲ್ಸ್ ಅಂತ ಕರೆಯುವಂತಹ ಒಂದು ವಿಶೇಷವಾದಂತಹ ವ್ಯವಸ್ಥೆ ಇದೆ. ವ್ಯವಸ್ಥೆ ಅನ್ನೋದಕ್ಕಿಂತ ಹೆಚ್ಚಾಗಿ ಕೊಕ್ಕಿನ ಸುತ್ತ ಇರುವಂತಹ ಒಂದು ಬಿರುಗೂದಲುಗಳು ಅಂತ ಕರಿಬೋದು. ಎಳೆಯ ಕೂದಲುಗಳನ್ನು ಹೊಂದಿದೆ. ಯಾವ ರೀತಿ ಕೂದಲು ಅಂದರೆ ಅದು ಬಲೆಯ ರೀತಿಯಲ್ಲಿರುತ್ತೆ. ಯಾವುದಾದ್ರೂ ಒಂದು ಕೀಟವನ್ನು ಹಿಡಿಬೇಕು ಅಂತಂದಾಗ ಹಾರಿದ ತಕ್ಷಣ ಆ ಕೂದಲುಗಳಿಂದ ಆ ಕೀಟವನ್ನು ಮೊದಲು ಹಿಡಿಯುತ್ತೆ. ಕೂದಲು ಒಳಗಡೆ ಬಂದಂತಹ ಕೀಟ ಅದರಿಂದ ಹೊರಗಡೆ ತಪ್ಪಿಸ್ಕೊಂಡು ಹೋಗೋದಕ್ಕೆ ಕಷ್ಟಪಡುತ್ತೆ. ಅಂದರೆ ಈಗ ಬಲೆ ಒಳಗೆ ಸಿಕ್ಕಾಕೊಂಡಿರುವಂತಹ ಕೀಟ ಯಾವ ರೀತಿ ಅದರೊಳಗೆ ಸುತ್ತುತ್ತೆ, ಅದೇ ರೀತಿ ಆ ಕೊಕ್ಕಿನ ಸುತ್ತ ಇರುವಂತಹ ಬಿರುಗೂದಲುಗಳಿಂದ ಈ ಕೀಟವನ್ನು ಸುಲಭವಾಗಿ ಹಿಡಿದು ಬಾಯಿಯ ಒಳಗೆ ಎಳ್ಕೊಡುವಂತಹ ಕೆಲಸವನ್ನು ರಿಕ್ಟಲ್ ಬ್ರಿಸ್ಟಲ್ಸ್ ಮಾಡುತ್ತೆ, ಅಥವಾ ಕುರುಡುಗಪ್ಪಟ ಪಕ್ಷಿಯ ಈ ಒಂದು ಅಂಗ ಮಾಡುತ್ತೆ. ಸಾಧಾರಣ 4ರಿಂದ 6 ವರ್ಷಗಳ ಸಾಮಾನ್ಯ ಜೀವಿತಾವಧಿಯನ್ನು ಕುರುಡುಗಪ್ಪಟ ಹಕ್ಕಿ ಹೊಂದಿದೆ. ಪ್ರಧಾನವಾಗಿ ಇವುಗಳ ಆಯುಷ್ಯ ಕಮ್ಮಿಯಾಗೋದಕ್ಕೆ ಕಾರಣ ವಾಹನ ಅಪಘಾತಗಳು, ಹೆಚ್ಚಾಗಿರುತ್ತಿರುವಂತಹ ನಗರೀಕರಣದ ವ್ಯವಸ್ಥೆ. ನಾವು ರಸ್ತೆಯಲ್ಲಿ ಕಾರನ್ನು, ಬೈಕನ್ನು, ಬೇರೆ ಬೇರೆ ವಾಹನಗಳನ್ನು ಚಲಾಯಿಸ್ತಾ ಹೋಗ್ತಾ ಇರ್ತೀವಿ. ಮಣ್ಣಿನಂತೆಯೇ ಹತ್ತಿರ ಹೋಗಿ ನೋಡಿದರೂ ಕಾಣದೇ ಇರುವಂತಹ ಪಕ್ಷಿ ನಮಗೆ ವಾಹನದಿಂದ ದೂರದಲ್ಲಿ ಕಾಣೋದು ತುಂಬ ವಿರಳ ಅಥವಾ ಅಪರೂಪ ಅಂತ ಹೇಳ್ಬೋದು. ಹಾಗಾಗಿ ವೇಗವಾಗಿ ಹೋಗುವಂತಹ ಸಂದರ್ಭದಲ್ಲಿ ಹಲವಾರು ಅಪಘಾತಗಳಿಂದ ಈ ಪಕ್ಷಿಗಳು ಸಾವಿಗಿಡ್ತಾ ಇದ್ದಾವೆ. ಇಂದಿನ ಸಮಯದಲ್ಲಂತೂ ಅತ್ಯಂತ ಹೆಚ್ಚಾಗಿದೆ ಅದು. ಇದಷ್ಟೇ ಅಲ್ಲದೆ ಹಾವು, ಬೆಕ್ಕು, ಬೀದಿ ನಾಯಿಗಳು, ಮುಂಗುಸಿಗಳು ಕೂಡ ಈ ಪಕ್ಷಿಯನ್ನು ಗುರುತಿಸಿ ಅವುಗಳಿಗೆ ಜೀವಹಾನಿಯನ್ನೇ ಮಾಡುವಂತಹ ಕೆಲಸವನ್ನು ಮಾಡ್ತಾ ಇವೆ. ಹಾಗಾಗಿ ಈ ಪಕ್ಷಿಯ ಆಯುಷ್ಯ ಕಮ್ಮಿಯಾಗೋದಕ್ಕೆ ಅತ್ಯಂತ ಹೆಚ್ಚಾಗ್ತಿರುವಂತಹ ನಗರೀಕರಣ ಪ್ರಮುಖವಾದಂತಹ ಮತ್ತು ಹೆಚ್ಚಾದ ವಾಹನಗಳ ಬಳಕೆ ಕೂಡ ಹೆಚ್ಚಾಗಿರೋದು ಈ ಪಕ್ಷಿಯ
ಅಪಘಾತಗಳಿಗೆ ಪ್ರಮುಖವಾದ ಕಾರಣ ಅಂತ ಹೇಳ್ಬೋದು. ನೆಲದ ಮೇಲೆ ಸಣ್ಣ ಸಣ್ಣ ಪುಟ್ಟ ಪುಟ್ಟ ಗುಳಿಗಳನ್ನು ತೋಡಿ ಒಣ ಎಲೆಗಳ ಮಧ್ಯಭಾಗ ಅಥವಾ ಪೊದೆಗಳ ಕೆಳಭಾಗದಲ್ಲಿ ಮೊಟ್ಟೆಗಳನ್ನು ಇಡುವಂತಹ ಕೆಲಸವನ್ನು ಕುರುಡುಗಪ್ಪಟ ಮಾಡುತ್ತೆ. ಸಾಮಾನ್ಯವಾಗಿ ಒಂದು ಋತುವಿನಲ್ಲಿ 2 ಮೊಟ್ಟೆಗಳನ್ನು ಇಡುತ್ತವೆ. ಮಂದ ಗುಲಾಬಿ ಬಣ್ಣದ ಅಥವಾ ಅಚ್ಚ ಬಿಳಿ ಬಣ್ಣದ ಮೊಟ್ಟೆಗಳ ಮೇಲೆ ಸುತ್ತಮುತ್ತಲಿನ ಒಣಗಿರುವಂತಹ ಎಲೆ, ಕಂದು ಮತ್ತು ಬೂದು ಬಣ್ಣದ ದಟ್ಟವಾದಂತಹ ಚುಕ್ಕೆಗಳನ್ನು ಹೊಂದಿರುತ್ತೆ. ಇದರ ಮೊಟ್ಟೆಗಳನ್ನು ಒಣಗಿರುವಂಥ ಎಲೆ ಅಥವಾ ಕಂದು ಬಣ್ಣದ ಕಲ್ಲುಗಳ ಮಧ್ಯೆ ಏನಾದರೂ ಇಟ್ಟರೆ ಕಲ್ಲು ಯಾವುದು ಮೊಟ್ಟೆ ಯಾವುದು ಅಂತ ಗುರುತಿಸೋದಕ್ಕೆ ಸಾಧ್ಯನೇ ಆಗೋದಿಲ್ಲ. ಆ ಥರದ ಕ್ಯಾಮಫ್ಲೋಜ್ ಅಥವಾ ಮರೆಮಾಚುವಂತಹ ಕೆಲಸವನ್ನು ಕುರುಡುಗಪ್ಪಟ ಮಾಡುತ್ತೆ. 16ರಿಂದ 19 ದಿವಸಗಳ ಕಾಲ ಕಾವು ಕೊಡುವಂತಹ ಪ್ರವೃತ್ತಿಯನ್ನು ಹೊಂದಿದೆ ಕುರುಡುಗಪ್ಪಟ ಹಕ್ಕಿ. ಇವು ಕೂಡ ಏಕಸಂಗಾತಿ ಪಕ್ಷಿ. ಹಗಲಿನಲ್ಲಿ ಹೆಣ್ಣು ಪಕ್ಷಿ ಮಾತ್ರ ಕಾವು ಕೊಡುತ್ತೆ. ಮುಂಜಾನೆ, ಮುಸ್ಸಂಜೆ, ರಾತ್ರಿಗಳ ವೇಳೆಯಲ್ಲಿ ಗಂಡು ಪಕ್ಷಿ ಕಾವು ಕೊಡುವಂತಹ ಕೆಲಸವನ್ನು ಮಾಡುತ್ತೆ. 18ರಿಂದ 21 ದಿನಗಳಲ್ಲಿ ಈ ಪಕ್ಷಿ ಹಾರೋದನ್ನು ಕಲಿತು 25ನೇ ದಿನದಲ್ಲಿ ಸಂಪೂರ್ಣ ಸ್ವತಂತ್ರ ಆಗುತ್ತೆ. ಎಂಥ ವಿಚಿತ್ರ ಅಲ್ವಾ? 18ರಿಂದ 21 ದಿವಸದಲ್ಲಿ ಹಾರೋದು ಕಲಿಯುತ್ತಂತೆ. 25 ದಿವಸಗಳಲ್ಲಿ ಸ್ವತಂತ್ರವಾಗಿ ಸ್ವಾವಲಂಬಿಯಾಗಿ ಹಾರ್ತಾ ಬೇಟೆಯಾಡುತ್ತೆ. ಅಂದರೆ ಇವುಗಳ ಜೀವನ ಎಷ್ಟು ಬೇಗ ಹೊಸದನ್ನು ಕಲ್ತ್ಕೊಳ್ಬೇಕು, ಅಪಾಯವನ್ನು ಎದುರಿಸಬೇಕು ಅನ್ನೋಂಥ ಶಕ್ತಿಯನ್ನು ಪರಿಸ್ಥಿತಿಗಳು, ಪ್ರಕೃತಿ ಈ ಪಕ್ಷಿಗಳಿಗೆ ಕಲಿಸ್ಕೊಟ್ಟಿದೆ ಅಲ್ವಾ? ಇವುಗಳನ್ನು ಗುರುತಿಸೋದು ತುಂಬ ಸುಲಭ. ರಾತ್ರಿ ಹೊತ್ತಿನಲ್ಲಿ ನಾವು ಟಾರ್ಚನ್ನು ಹಾಕ್ಕೊಳ್ತಾ ಹೋದರೆ ಕತ್ತಲೆಯಲ್ಲಿ ಬೆಕ್ಕಿನ ಕಣ್ಣುಗಳು ಯಾವ ರೀತಿ ಕೆಂಪು ಬಣ್ಣದಲ್ಲಿ ಹೊಳಿತಾ ಇರುತ್ತಲ್ಲ, ಅದನ್ನು ಟ್ಯಾಪೆಟಮ್ ಲುಸಿಡಿಮ್ ಅಂತ ಕರಿತೀವಿ. ಅಥವಾ ಟ್ಯಾಪೆಟಮ್ ಲುಸಿಡಿಮ್ ಅನ್ನುವಂತಹ ವಿಶೇಷವಾದ ಕಣ್ಣಿನ ಹಿಂಭಾಗದಲ್ಲಿರುವಂತಹ ಒಂದು ಅಂಗಾಂಶದ ಪದರದಿಂದಾಗಿ ಬೆಕ್ಕಿನ ಕಣ್ಣುಗಳು ಹಾಗೆ ನಮ್ಮ ಈ ಕುರುಡುಗಪ್ಪಟ ಪಕ್ಷಿಯ ಕಣ್ಣುಗಳು ಕೆಂಪು ಬಣ್ಣದಲ್ಲಿ ಟಾರ್ಚ್ ಬಿಟ್ಟಾಗ ಹೊಳೆಯುತ್ತೆ. ನಾನು ಮೊದಲೇ ಹೇಳಿದಾಗೆ ಕೊಕ್ಕು ಚಿಕ್ಕದಾದರೂ ಅತ್ಯಂತ ಕಪ್ಪಗಿರುವಂತೆ ಅಗಲವಾದ ಬಾಯಿಯನ್ನು ಹೊಂದಿದೆ. ಹಾಗಾಗಿ ದೊಡ್ಡ ದೊಡ್ಡ ಕೀಟಗಳನ್ನು ಕೂಡ ಹಿಡಿದು ಬಾಯಿಯೊಳೋದಕ್ಕೆ ಎಳ್ಕೊಳ್ಳೋದಕ್ಕೆ ಕಷ್ಟ ಆಗೋದಿಲ್ಲ. ಅದಷ್ಟೇ ಅಲ್ಲದೆ ಕೊಕ್ಕಿನ ಸುತ್ತ ಬಲೆಯಂತೆ ಇರುವಂತಹ ರಿಕ್ಟಲ್ ಬ್ರಿಸ್ಟಲ್ ಕೂಡ ಇವುಗಳು ತುಂಬ ಬೇಟೆಯನ್ನು ಆಡೋದಕ್ಕೆ ಅನುಕೂಲಕರವಾಗಿ ಮಾಡುತ್ತವೆ. ಯಾವುದಾದ್ರೂ ಪರಭಕ್ಷಕ ಜೀವಿ ಅಥವಾ ಇನ್ಯಾವುದಾದ್ರೂ ನರಿ, ಬೆಕ್ಕು, ಮುಂಗುಸಿಗಳು ಯಾವುದಾದ್ರೂ ಇವುಗಳ ಮೊಟ್ಟೆ ಗೂಡಿನ ಹತ್ರ ಹುಡುಕ್ತಾ ಬಂತು ಅಂತಂದರೆ ಒಂದು ನಟನೆಯನ್ನು ಮಾಡೋದಕ್ಕೆ ಶುರು ಮಾಡುತ್ತೆ, ಒಂದು ಆ್ಯಕ್ಟಿಂಗನ್ನು ಮಾಡುತ್ತೆ. ತನ್ನ ರೆಕ್ಕೆ ಮುರಿದು ಹೋಗಿದೆ ಅನ್ನೋ ರೀತಿಯಲ್ಲಿ ಒಂದೇ ರೆಕ್ಕೆಯನ್ನು ಬಡಿತಾ ಅಥವಾ ಮುರಿದಿರುವ ರೆಕ್ಕೆ ಅಂತ ನಟನೆ ಮಾಡುತ್ತೆ, ಗೂಡಿನ ಸುತ್ತ ಹಾರ್ತಾ ಇರುತ್ತೆ. ಯಾವಾಗ ಕಾಲಾವಕಾಶ ಸಿಗುತ್ತೆ ಸಮಯವನ್ನು ನೋಡಿ ತನ್ನ ಮೊಟ್ಟೆಯನ್ನು ಗೂಡನ್ನು ಕಚ್ಕೊಂಡು ತಕ್ಷಣದಲ್ಲೇ ದೂರ ಹಾರಿ ಹೋಗ್ಬಿಡುತ್ತೆ. ಆ ಪಕ್ಷಿ ಇದರ ರೆಕ್ಕೆ ಮುರಿದು ಹೋಗಿದೆ, ಜಾಸ್ತಿ ಹಾರಕ್ಕಾಗಲ್ಲ ಅಂತ ಬಂದಿರುವಂಥ ಎದುರಾಳಿ ಅಥವಾ ಪರಭಕ್ಷಕ ಜೀವಿ ಕೂತ್ಕೊಂಡ್ರೆ ಅದೇ ಸಮಯವನ್ನು ಕಾದು ತನ್ನ ಮೊಟ್ಟೆ ಅಥವಾ ಮರಿಯನ್ನು ಕಚ್ಕೊಂಡು ದೂರ ಹಾರಿ ಹೋಗ್ಬಿಡುತ್ತೆ ಈ ನಮ್ಮ ಕುರುಡುಗಪ್ಪಟ ಹಕ್ಕಿ. ಆ ರೀತಿ ವಿಶೇಷವಾದಂತಹ ಶಕ್ತಿಯನ್ನು ಈ ಪಕ್ಷಿ ಹೊಂದಿದೆ. ಯುರೋಪ್ನಲ್ಲಿ ಈ ಪಕ್ಷಿಗೆ ಒಂದು ಪುರಾಣದ ಆಧಾರವನ್ನು ಹೇಳ್ತಾರೆ. ಇವುಗಳು ಮೇಕೆಯ ಹಾಲನ್ನು ಕುಡಿಯೋದಕ್ಕೆ ಬರುತ್ತೆ ಅಂತ ಹೇಳ್ತಾ ಇದ್ರು. ಮೇಕೆಯ ಹಾಲನ್ನು ಹೀರೋದಕ್ಕೆ ಬರುತ್ತೆ, ಅದಕ್ಕೋಸ್ಕರ ಈ ಪಕ್ಷಿಗೆ ಕ್ಯಾಪ್ರಿ ಮುಲ್ಗಡೆ ಅಂತ ಕರಿತಾ ಇದ್ರು. ಅಂದರೆ ಮೇಕೆಯನ್ನು ಹಾಲನ್ನು ಹೀರುವಂತಹ ಪಕ್ಷಿ ಅಂತ. ಆದರೆ ನಿಜಾಂಶ ಬೇರೆ. ಇವುಗಳು ಯಾವುದೇ ಪಕ್ಷಿಯ ಹಾಲನ್ನಾಗಲಿ ಹಣ್ಣನ್ನಾಗಲಿ ತಿನ್ನೋದಿಲ್ಲ. ಅದರ ಬದಲಾಗಿ ಮೇಕೆಯ ಮೈ ಮೇಲೆ ಇರುವಂತಹ ನೊಣಗಳನ್ನು, ಕೀಟವನ್ನು ಹಿಡಿದು ತಿನ್ನೋದಕ್ಕೆ ಬಂದು ಕಾದುಕೊಳ್ತಿರ್ತಿತ್ತು. ಆದರೆ ಜನ ಅದನ್ನು ಅರ್ಥ ಮಾಡ್ಕೊಂಡಿದ್ದು ತಪ್ಪಾಗಿ ಅರ್ಥ ಮಾಡ್ಕೊಳ್ತಾ ಇದ್ರು. ಹಾಗಾಗಿ ಇವತ್ತು ಕೂಡ ಯುರೋಪಿನ ಪುರಾಣಗಳಲ್ಲಿ ಈ ಕ್ಯಾಪ್ರಿ ಮುಲ್ಗಡೆ ಅನ್ನುವಂತಹ ಪಕ್ಷಿಯ ಉಲ್ಲೇಖಗಳನ್ನು, ಮೇಕೆಯ ಹಾಲನ್ನು ಕುಡಿಯೋದಕ್ಕೆ ಬರ್ತಿತ್ತು ಅನ್ನುವಂಥ ಉಲ್ಲೇಖವನ್ನು ಇವತ್ತಿಗೂ ನೀವು ನೋಡ್ಬೋದು. ಇವತ್ತು ವಿಜ್ಞಾನ ವಿಸ್ತೃತವಾಗಿದೆ. ಹಾಗಾಗಿ ಯಾಕೆ ಈ ಪಕ್ಷಿ ಈಗಲೂ ಕೂಡ ಕೀಟಗಳನ್ನು ಹಿಡಿಯೋದಕ್ಕೆ ಹೋಗುತ್ತೆ ಅನ್ನೋದನ್ನು ನೀವು ಸುಲಭವಾಗಿ ಅರ್ಥಕೊಂಡು ಅದನ್ನು ತಿಳಿಸಬಹುದು. ಈ ಥರ ಒಂದು ವಿಶೇಷವಾದಂತಹ ಪಕ್ಷಿ ನಮ್ಮ ಕುರುಡುಗಪ್ಪಟ ಹಕ್ಕಿ. ಇದರ ವಿಶೇಷವಾದ ಇನ್ನೊಂದು ಶಬ್ದವನ್ನು ನಿಮಗೆ ಕೇಳಿಸೋದಕ್ಕೋಸ್ಕರ ತಂದಿದ್ದೀನಿ. ಅದನ್ನು ಕೂಡ ಒಂದು ಬಾರಿ ಕೇಳಿಸ್ಕೊಳ್ಳೋಣ. ನೀವು ಕೇಳಿಸ್ಕೊಂಡ್ರಲ್ಲ, ಈ ಕೇಳಿಸ್ಕೊಂಡಂತಹ ಶಬ್ದ ಸಾಧಾರಣವಾಗಿ ಕೆಲವು ಬಾರಿ ಬಾಯನ್ನು ಬಿಟ್ಟೇ ಕೂಗಬೇಕು ಅಂತ ಏನಿಲ್ಲ. ಕೆಲವು ಬಾರಿ ಮರದ ಕಾಂಡದ ಮೇಲೆ ಕೊರಡಿನಂತೆ ಕೂತ್ಕೊಂಡು ಅದು ಎಲ್ಲಿಂದ ಕೂಗ್ತಾ ಇದೆ ಅಂತ ಶಬ್ದವನ್ನು ಹುಡುಕಿ ಹೋಗಬೇಕೆ ಬಿಟ್ಟರೆ ಕಣ್ಣಿನಿಂದ ಹುಡುಕೋದಕ್ಕೆ ಸಾಧ್ಯನೇ ಆಗೋದಿಲ್ಲ. ಯಾಕಂದರೆ ಒಂದು ಸರಿನೂ ಕೆಲವು ಬಾರಿ ಕೂಗಬೇಕಾದ್ರೆ ಕೊಕ್ಕನ್ನು ತೆರೆಯೋದೇ ಇಲ್ಲ. ಆ ಥರ ಒಂದು ವಿಶೇಷವಾದ ಗಂಟಲಿನ ರಚನೆಯನ್ನು ಈ ಪಕ್ಷಿ ಹೊಂದಿದೆ. ಹಾಗಾಗಿ ಕೂಗುವಂತಹ ಕೂಗು
ಜೊತೆಗಿರುವಂತಹ ಸಂಗಾತಿಗೆ ಅಥವಾ ಮರಿಗಳಿಗೆ ಕೊಡುವಂತಹ ಒಂದು ಅಲರ್ಟ್ ಕಾಲ್ ಆಗಿರ್ಬೋದು, ಅಥವಾ ಬೇರೆ ಬೇರೆ ಸೂಚನೆಗಳನ್ನು ಕೊಡೋದಕ್ಕೆ ಹೊರಡಿಸುವಂತಹ ಅಥವಾ ಮಿಲನದ ಸಮಯದಲ್ಲಿ ಹೊರಡಿಸುವಂತಹ ಸಂತಾನೋತ್ಪತ್ತಿಯ ಕರೆಗಳನ್ನು ಕೂಡ ಈ ರೀತಿಯ ಧ್ವನಿಪೆಟ್ಟಿಗೆಯ ಮುಖಾಂತರ ಹೊರಡಿಸುತ್ತೆ. ಈ ರೀತಿ ವಿಶೇಷವಾದ ಪಕ್ಷಿ ಕೋಲ್ಡುಗಪಟ ಪಕ್ಷಿ. ನೀವೆಲ್ಲ ಮನೆ ಹತ್ರ ಸುಲಭವಾಗಿ ಇವತ್ತಿನ ಸಂಜೆನೆ ನೀವು ಕೂತ್ಕೊಂಡು ನೀವು ಅದನ್ನು ಹುಡುಕ್ಬೋದು. ಸಂಜೆ 6ರಿಂದ 6:30 ಕತ್ಲಾಗುವಂತಹ ಮುಸ್ಸಂಜೆ ವೇಳೆಯಲ್ಲಿ ಮನೆಯಲ್ಲಿ ಎಲ್ಲ ಶಬ್ದ ಬರುವಂತಹ ನಿಮ್ಮ ಮನೆಯಲ್ಲಿರುವಂತಹ ಯಂತ್ರಗಳನ್ನು ಆರಿಸಿ ನಿಶಬ್ದವಾಗಿ ಕುಳಿತು ಕೇಳಿಸ್ಕೊಳ್ಳಿ. ಖಂಡಿತ ನಿಮಗೆ ಈ ಪಕ್ಷಿಯ ಕರೆ ಕೇಳಿಸುತ್ತೆ ಅಂದರೆ ನೀವೆಲ್ಲ ಈ ಪಕ್ಷಿಯನ್ನು ಸುಲಭವಾಗಿ ಗುರುತಿಸ್ಬೋದು. ಹುಡುಕಿ ಈ ಪಕ್ಷಿಯನ್ನು ಮಕ್ಕಳಿಗೂ ಕೂಡ ತಿಳಿಸಿ ಅಂತ ಹೇಳ್ತಾ ಇಂದಿನ ಪಕ್ಷಿ ಪ್ರಪಂಚ ಕಾರ್ಯಕ್ರಮದ ಕೋಲ್ಡುಗಪಟ ಪಕ್ಷಿಯ ಒಂದು ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಪಕ್ಷಿ ಪ್ರಪಂಚ ವಿಶೇಷ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಶ್ರೀನಿಧಿ ಹೆಬ್ಬಾರ್. ಕಾರ್ಯಕ್ರಮದ ನಿರ್ವಹಣೆ SR ಭಟ್. ಸಹಕಾರ ವತ್ಸಲ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಮೂಡಿಬಂದಿತು.